Hello everyone, I am Santosh. Today we are going to discuss the very important topic in AI, that is about logic programming in AI. Okay, ನಾವು ಲಾಸ್ಟ್ ವಿಡಿಯೋಸ್ನಲ್ಲಿ ಏನು ಕಲಿತ್ವಿ, ಹೌ ಟು ರಿಪ್ರೆಸೆಂಟ್ ದ ನಾಲೆಜ್ ಇನ್ ಎ ಐ ಅಂದರೆ ಏನು, ರಿಯಲ್ ವರ್ಲ್ಡಲ್ಲಿ ಏನು ಫ್ಯಾಕ್ಟ್ಸ್ ಇರ್ತಾವೆ, ರೂಲ್ಸ್ ಇರ್ತಾವೆ, ರಿಲೇಷನ್ಶಿಪ್ಸ್ ಇರ್ತಾವೆ, ಅವನ್ನೆಲ್ಲ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡೋದು ಎ ಐ ಯೂಸ್ ಮಾಡಿಕೊಂಡು ಅಂತ ತಿಳ್ಕೊಂಡ್ವಿ. ಓಕೆ, ಲೆಟ್ ಅಸ್ ಸಿ ದ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮಿಂಗ್ ಅಪ್ರೋಚ್ ಕೊಡುವಂಥ ಪಾರ್ಟ್ ಅದ್ಯಾವುದು, ಲಾಜಿಕ್ ಪ್ರೋಗ್ರಾಮಿಂಗ್ ಇನ್ ಎ ಐ. ಹಂಗಂದ್ರೆ ಎ ಐ ಅನ್ನ ಪ್ರೋಗ್ರಾಮಿಂಗ್ ಹೆಂಗೆ ಮಾಡೋದು, ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಟಾಸ್ಕ್. ಇಷ್ಟು ದಿವಸ ನಾವು ಎ ಐ ಹಿಂಗೆ ವರ್ಕ್ ಆಗುತ್ತೆ ಅಂತ ನಾವು ಹೇಳಿದ್ವಿ, ಫ್ಯಾಕ್ಟ್ಸನ್ನು ಸ್ಟೋರ್ ಮಾಡೋದ್ರ ಬಗ್ಗೆ ಹೇಳಿದ್ವಿ. ಅದು ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಲಾಜಿಕ್ ಪ್ರೋಗ್ರಾಮಿಂಗ್ ಅಂದ್ರೇನು, ಇಟ್ ಈಸ್ ದಿ ಪ್ರೋಗ್ರಾಮಿಂಗ್ ಅಪ್ರೋಚ್ ಆಫ್ ಎ ಐ. ಎ ಐನ ಪ್ರೋಗ್ರಾಮಿಂಗ್ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ಇಟ್. ಲಾಜಿಕ್ ಪ್ರೋಗ್ರಾಮಿಂಗ್ ಈಸ್ ಎ ಲಾಜಿಕ್ ಪ್ರೋಗ್ರಾಮಿಂಗ್ ಈಸ್ ಎ ಪ್ರೋಗ್ರಾಮಿಂಗ್ ಅಪ್ರೋಚ್ for AI approach where we write facts and rules and also relationships. ನಾವೇನು ಮಾಡ್ತೀವಿ, ಫ್ಯಾಕ್ಟ್ಸ್ ಮತ್ತು ರೂಲ್ಸ್ ಬರಿತೀವಿ. ಆ್ಯಂಡ್ ದ ಕಂಪ್ಯೂಟರ್ ಅಥವಾ ಎ ಐ ಸಿಸ್ಟಮ್, the computer or AI system automatically finds answers using logic. Whatever we have stored, ಏನೇನು ಫ್ಯಾಕ್ಟ್ಸ್ ನಾವು ಸ್ಟೋರ್ ಮಾಡ್ತೀವೋ ಅದನ್ನು ಯೂಸ್ ಮಾಡಿಕೊಂಡು ಎ ಐ ಸಿಸ್ಟಮ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದೇ ಪ್ರೋಗ್ರಾಮಿಂಗ್ ಅಪ್ರೋಚ್ ಆಫ್ ಎ ಐ. ಇಲ್ಲಿ ನಾವು ಸಿ++ಅಲ್ಲಿ ಹೇಗೆ ಸ್ಟೆಪ್ಸ್ ಬರಿತೀವೋ ಆ ಥರ ಬರೆಯೋದಿಲ್ಲ. ಇಲ್ಲೇನು ಮಾಡಬೇಕು, ನಾಲೆಜನ್ನು ಸ್ಟೋರ್ ಮಾಡ್ತೀವಿ. ಆ ನಾಲೆಜ್ ಸ್ಟೋರ್ ಮಾಡಿದ್ದನ್ನು ಎ ಐ ಯೂಸ್ ಮಾಡಿಕೊಂಡು ಅದ್ರ ತಕ್ಕನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ಓಕೆ, ಹಿಯರ್ ಯು ಡೋಂಟ್ ರೈಟ್ ಸ್ಟೆಪ್ಸ್, like C or Java or any language. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನೀವು ಹೆಂಗೆ ಕೋಡಿಂಗ್ ಮಾಡ್ತಿರೋ ಆ ಥರ ಅಲ್ಲ ಇದು. ಇಲ್ಲೇನು ಮಾಡ್ತೀರಿ, ಹಿಯರ್ ಯು ರೈಟ್ ನಾಲೆಜ್ ಆರ್ ಯು ಸ್ಟೋರ್ ದಿ ನಾಲೆಜ್ ಅಂದ್ರೇನು, ಫ್ಯಾಕ್ಟ್ಸ್ ಅಥವಾ ರೂಲ್ಸ್. ಆ್ಯಂಡ್ ಸಿಸ್ಟಮ್ ಡಸ್ ರೀಸನಿಂಗ್, ಎ ಐ ಸಿಸ್ಟಮ್ ತಾನೇ ರೀಸನಿಂಗ್ ಮಾಡಿ ನಿಮಗೆ ಆನ್ಸರ್ ಕೊಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನಾವು ಎರಡು ಟೈಪ್ ಆಫ್ ಲಾಜಿಕ್ಕನ್ನು ಯೂಸ್ ಮಾಡ್ಬೋದು. ಮೊದಲೇ ನಾನು ಹೇಳಿದ್ದೆ ಅದ್ಯಾವುದು, ಪ್ರಪೋಸಿಷನ್ ಲಾಜಿಕ್ ಆ್ಯಂಡ್ ಇವನ್ ಪ್ರೆಡಿಕೇಟ್ ಲಾಜಿಕ್. ಪ್ರಪೋಸಿಷನ್ ಲಾಜಿಕ್ ಅಂದ್ರೇನು, ದ ಸ್ಟೇಟ್ಮೆಂಟ್ಸ್ ವಿಚ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ಟರ್ಮ್ಸ್ ಆಫ್ ಟ್ರೂ ಆರ್ ಫಾಲ್ಸ್ ಅಲ್ಲಿನೇ ಆನ್ಸರ್ ಬರೋ ಥರ ನೀವು ಅಲ್ಲಿ ಮಾಡ್ಬೋದು. ಅಥವಾ ಇಲ್ಲಾಂದರೆ ಏನು ಮಾಡ್ರಿ, ಯು ಅಪ್ಲೈ ರೂಲ್ಸ್ ಅಥವಾ ರಿಲೇಷನ್ಶಿಪ್ ಎಲ್ಲ ಸ್ಟೋರ್ ಮಾಡಿರಿ, ಅದರ ಮೇಲೇನೂ ಕೂಡ ಆನ್ಸರನ್ನು ಪಡ್ಕೋಬಹುದು ಅಂತ ಹೇಳ್ತಾರೆ. ಆ್ಯಂಡ್ ಇದಕ್ಕೋಸ್ಕರ ಇರುವಂಥ ಮೋಸ್ಟ್ ವೆಲ್ ನೋನ್ ಲಾಜಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು, ಅದಕ್ಕೇನಂತೀವಿ ನಾವು, ಪ್ರೊಲಾಗ್ ಅಂತ ಕರಿತೀವಿ. ಓಕೆ, ದ ಮೋಸ್ಟ್ ವೆಲ್ ನೋನ್ ಲಾಜಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಪ್ರೊಲಾಗ್. ಈ ಪ್ರೊಲಾಗ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ನೀವು ಫ್ಯಾಕ್ಟ್ಸ್ ಸ್ಟೋರ್ ಮಾಡ್ರಿ, ಆಮೇಲೆ ಆಟೋಮೆಟಿಕಲಿ ಸಿಸ್ಟಮ್ ಏನು ಮಾಡುತ್ತೆ, ಅದರ ಪ್ರಕಾರ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಪ್ರೊಲಾಗ್ ಅಂದ್ರೇನು, ಪ್ರೋಗ್ರಾಮಿಂಗ್ ಇನ್ ಲಾಜಿಕ್.
ಇದೇನು ಮಾಡುತ್ತೆ, ಇಟ್ ಯೂಸಸ್ ಫ್ಯಾಕ್ಟ್ಸ್ ಆ್ಯಂಡ್ ರೂಲ್ಸ್ ಟು ರಿಪ್ರೆಸೆಂಟ್ ದಿ ನಾಲೆಜ್. ಇಲ್ಲಿ ನೀವು ಫ್ಯಾಕ್ಟ್ಸ್ ಆ್ಯಂಡ್ ರೂಲ್ಸ್ ಯೂಸ್ ಮಾಡಿಕೊಂಡು ನಾಲೆಜ್ ರಿಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ಯೂಶ್ವಲಿ ಲಾಜಿಕ್ ಪ್ರೋಗ್ರಾಮ್ ಈಸ್ ಬೇಸ್ಡ್ ಆನ್ ಲಾಜಿಕ್ ಪ್ರೋಗ್ರಾಮಿಂಗ್ ಈಸ್ ಬೇಸ್ಡ್ ಆನ್ ಪ್ರೆಡಿಕೇಟ್ ಲಾಜಿಕ್ ಅಥವಾ ಫಾರ್ಮಲ್ ಲಾಜಿಕ್. ಪ್ರೆಡಿಕೇಟ್ ಅಥವಾ ಫಾರ್ಮಲ್ ಆರ್ predicate logic, where you can store the facts and rules to represent knowledge. It uses facts and rules to represent knowledge. One of the fact ಯಾವ್ದು ಹೇಳ್ರಿ? ಫಾರ್ ಎಕ್ಸಾಂಪಲ್, ಸ್ಕೈ ಈಸ್ ಬ್ಲೂ. ಇದೊಂದು ಫ್ಯಾಕ್ಟ್. ಇಂಥವೆಲ್ಲ ನೀವು ಫ್ಯಾಕ್ಟ್ಸ್ ಅದರಲ್ಲಿ ಸ್ಟೋರ್ ಮಾಡಿ ಇಡಬೇಕು. ಅದ್ರ ಪ್ರಕಾರನೇ ಈ ಪ್ರೊಲಾಗ್ ಏನು ಮಾಡುತ್ತೆ, ದಿಸ್ ವಿಲ್ ಆನ್ಸರ್ ಯು. ನೀವು ಮತ್ತೆ ಕ್ವಶನ್ ಕೇಳ್ಬೋದು, ವೆದರ್ ಸ್ಕೈ ಈಸ್ ಬ್ಲೂ ಅಂತ ಕೇಳಿದರೆ ಇಟ್ ಸೇಸ್ ಟ್ರೂ. ಎಸ್ ಆರ್ ನೋ ವೇನಲ್ಲಿ ಇಟ್ ವಿಲ್ ಆನ್ಸರ್ ಯು. ಓಕೆ, ಅದು ಹೆಂಗೆ ಮಾಡುತ್ತೆ ಅಂತ ನೆಕ್ಸ್ಟ್ ನಾವು ಒಂದು ಆನ್ಲೈನ್ ಟೂಲ್ ಪ್ರೊಲಾಗ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ರನ್ ಮಾಡಿ ತೋರಿಸ್ತೀನಿ. ಓಕೆ, ಆ್ಯಂಡ್ ವಾಟ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ಲಾಜಿಕ್ ಪ್ರೋಗ್ರಾಮಿಂಗ್? ಕಾಂಪೊನೆಂಟ್ಸ್ ಆಫ್ ಲಾಜಿಕ್ ಪ್ರೋಗ್ರಾಮಿಂಗ್ ಹಂಗಂದ್ರೆ ಲಾಜಿಕ್ ಪ್ರೋಗ್ರಾಮಿಂಗಲ್ಲಿ ಯೂಶ್ವಲಿ ಏನೇನು ಕಾಂಪೊನೆಂಟ್ಸ್ ಇರ್ತಾವೆ ಅನ್ನೋದನ್ನು ಕೂಡ ತಿಳ್ಕೋಬೇಕು. ಫಸ್ಟ್ ಕಾಂಪೊನೆಂಟ್ ಈಸ್ ಯೂಶ್ವಲಿ ಫ್ಯಾಕ್ಟ್ಸ್ ಆ್ಯಂಡ್ ರೂಲ್ಸ್. ಅಲ್ಲಿ ಫ್ಯಾಕ್ಟ್ಸ್ ಇರ್ತವೆ ಮತ್ತು ರೂಲ್ಸ್ ಇರ್ತವೆ. ಫ್ಯಾಕ್ಟ್ಸ್ ಅಂದ್ರೆ ಏನು? ದ ಇನ್ಫಾರ್ಮೇಷನ್ ದಟ್ ಈಸ್ ಆಲ್ವೇಸ್ ಟ್ರೂ. ದ ಇನ್ಫಾರ್ಮೇಷನ್ ದಟ್ ಈಸ್ ಆಲ್ವೇಸ್ ಟ್ರೂ. ರಿಯಲ್ ವರ್ಲ್ಡಲ್ಲಿ ಏನು ಫ್ಯಾಕ್ಟ್ಸ್ ಇರ್ತಾವೋ ಅವೆಲ್ಲ ಆಲ್ವೇಸ್ ಟ್ರೂನೇ ಇರ್ತವೆ. ಆ ಫ್ಯಾಕ್ಟ್ಸ್ ಇಲ್ಲಿ ಲಾಜಿಕ್ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಫ್ಯಾಕ್ಟ್ ಹೇಳ್ತೀನಿ ನೋಡ್ರಿ. 5 ಈಸ್ ಎ ಆಡ್ ನಂಬರ್. ಇಟ್ ಈಸ್ ಎ ಫ್ಯಾಕ್ಟ್. ಬಟ್ ಇದನ್ನೇ ಪ್ರೆಡಿಕೇಟ್ಸಲ್ಲಿ ಹೆಂಗೆ ಬರೀತೀರಿ? ಆಡ್ ನಂಬರ್ ಅನ್ನೋ ಫಂಕ್ಷನ್ ಬರೋದು ಬ್ರ್ಯಾಕೆಟ್ ಒಳಗಡೆ 5 ಅಂತ ಬರೀತೀರಿ. ದಿಸ್ ಈಸ್ ದ ವೇ ಇಟ್ ಶುಡ್ ಬಿ ರಿಟರ್ನ್. ಓಕೆ, ಕಂಪ್ಯೂಟರ್ಗೆ ನೀವು ಇಂಗ್ಲೀಷ್ ವರ್ಡ್ಸ್ ಏನು ಬರೀತೀರೋ 5 ಈಸ್ ಆಡ್ ನಂಬರ್, ಅದಕ್ಕೆ ಅರ್ಥ ಆಗೋದಿಲ್ಲ. ಅದನ್ನ ಹೆಂಗೆ ಬರಿಬೇಕು? ಆಡ್ ನಂಬರ್ 5 ಅಂತ ಬರಿಬೇಕು. ಅಂದ್ರೆ ಏನು? ದಿಸ್ ಇಸ್ ವಾಟ್ ಪ್ರೆಡಿಕೇಟ್. ಈ ಲಾಜಿಕಲ್ಲಿನೇ ನಾವು ಬರಿಬೇಕಾಗುತ್ತೆ. ಅಂದರೆ ಸಿಸ್ಟಮ್ಗೆ, AI ಸಿಸ್ಟಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದಿ ಒನ್ ಆಫ್ ದಿ ವೇ ಆಫ್ ರಿಪ್ರೆಸೆಂಟಿಂಗ್ ದ ನಾಲೆಜ್. ಇದಕ್ಕೆ ಏನಂತಾರೆ? ಪ್ರೆಡಿಕೇಟ್ಸ್ ಅಂತ ಕರೀತಾರೆ. ಆಲ್ರೆಡಿ ನಾನು ಪ್ರೆಡಿಕೇಟ್ಸ್ ಬಗ್ಗೆ ಹೇಳಿದ್ದೀನಿ ಅರ್ಲಿಯರ್ ವಿಡಿಯೋಸಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ಅಥವಾ ರೂಲ್ಸ್ ಆರ್ ರಿಲೇಷನ್ಶಿಪ್ಸ್. ಅಂದರೆ ಲಾಜಿಕ್ ಪ್ರೋಗ್ರಾಮಿಂಗಲ್ಲಿ ನೀವು ರೂಲ್ಸ್ ಮತ್ತು ರಿಲೇಷನ್ಶಿಪ್ಸನ್ನು ರಿಪ್ರೆಸೆಂಟ್ ಮಾಡ್ಬೋದು. ರಿಲೇಷನ್ಶಿಪ್ಸ್ ಅಥವಾ ರೂಲ್ಸ್ ಅಂದ್ರೇನು? ರಾಜು ಆ್ಯಂಡ್ ಮಹೇಶ್ ಆರ್ ಫ್ರೆಂಡ್ಸ್. ಹಿಂಗೆ ಬರೆಯೋರಿದ್ದೀರಿ ಅಂತ ತಿಳ್ಕೊರಿ. ರಾಜು ಆ್ಯಂಡ್ ಮಹೇಶ್ ಆರ್ ಫ್ರೆಂಡ್ಸ್ ಅಂತ ಇದೆ. ಈಗೇನು ಮಾಡ್ತೀರಿ? ವಾಟ್ ಇಟ್ ಈಸ್? ಇದು ಒಂದು ಸ್ಟೇಟ್ಮೆಂಟ್. ಇದು ರಿಯಲ್ ವರ್ಲ್ಡ್ ಸ್ಟೇಟ್ಮೆಂಟ್, ರಿಲೇಷನ್ಶಿಪ್ ಇರೋಂಥ ಸ್ಟೇಟ್ಮೆಂಟ್. ಇದನ್ನು ಪ್ರೆಡಿಕೇಟಾಗಿ ಹೆಂಗೆ ಬರೀಬೇಕು? ಫ್ರೆಂಡ್ಸ್ ಆಫ್ ರಾಜು ಮಹೇಶ್. ಹಿಂಗೇನು ಬರೀತಿರಲ್ಲ, ಇದಕ್ಕೇನಂತಾರೆ? ಪ್ರೆಡಿಕೇಟ್. ಇದೊಂದು ಪ್ರೆಡಿಕೇಟ್ ಲಾಜಿಕ್. ನೀವು ಇಂಗ್ಲೀಷಲ್ಲಿ ರಾಜು ಆ್ಯಂಡ್ ಮಹೇಶ್ ಆರ್ ಫ್ರೆಂಡ್ಸ್ ಅಂತ ಬರೀತಿರಲ್ಲ, ಅದನ್ನೇ AI ಲ್ಯಾಂಗ್ವೇಜಲ್ಲಿ ಹೆಂಗೆ ಬರೀತಾರೆ? ಫ್ರೆಂಡ್ಸ್ ಆಫ್ ರಾಜು ಮಹೇಶ್ ಅಂತ ಬರೀತಾರೆ. ಆ್ಯಂಡ್ ನೀವು ಫ್ಯಾಕ್ಟ್ಸ್ ಆ್ಯಂಡ್ ರೂಲ್ಸ್ ಸ್ಟೋರ್ ಮಾಡ್ತೀರಿ. ಆಮೇಲೆ ಲಾಜಿಕ್ ಪ್ರೋಗ್ರಾಮಿಂಗಲ್ಲಿ ನೀವು
ಕ್ವಶನ್ ಕೂಡ ಮಾಡ್ಬೋದು, ಕ್ವೆರಿ ಕೇಳ್ಬೋದು. ಏನೇನು ನೀವು ಫ್ಯಾಕ್ಟ್ಸ್ ಸ್ಟೋರ್ ಮಾಡಿದಿರೋ ಅದರ ಮೇಲೆ ನೀವು ಕ್ವೆರಿ ಕೇಳಬಹುದು. ಕ್ವೆರಿ ಈಸ್ ಅನದರ್ ಕಾಂಪೋನೆಂಟ್. ಓಕೆ, ಈ ಕ್ವಶನ್ ಮಾಡ್ರಿ ನೀವು. ಕ್ವೆರಿ ಅಂದ್ರೇನು? ಕ್ವಶನಿಂಗ್. ಕ್ವಶನ್ ಆಸ್ಕ್ಡ್ ಟು ದ ಎ ಐ ಸಿಸ್ಟಮ್. ಕ್ವಶನ್ ಆಸ್ಕ್ಡ್ ಟು ದಿ ಎ ಐ ಸಿಸ್ಟಮ್. ಕ್ವೆರಿ ಅಂದರೆ ನೀವು ಏನೇನು ಫ್ಯಾಕ್ಟ್ಸ್ ಆ್ಯಂಡ್ ರೂಲ್ಸ್ ಸ್ಟೋರ್ ಮಾಡಿರೋ ಅದ್ರ ಮೇಲೆ ಕ್ವಶನ್ ಕೇಳಬೇಕು. ಕ್ವಶನ್ ಕೇಳಿದರೆ ಎ ಐ ವಿಲ್ ಆನ್ಸರ್ ವಾಟ್ ಎವರ್ ಯು ಹ್ಯಾವ್ ಸ್ಟೋರ್ಡ್. ಅದ್ರ ಮೇಲೆ ಅದು ಆನ್ಸರ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಕ್ವಶನ್ ಕೇಳಬೇಕಂದ್ರೆ, ದಿಸ್ ಈಸ್ ದ ಫಾರ್ಮ್ಯಾಟ್ ಇನ್ ಪ್ರೊಲಾಗ್. ಹೆಂಗೆ ಬರಿಬೇಕು? ಕ್ವಶನ್ ಮಾರ್ಕ್ ಹೈಫನ್ ಹಾಕಿ ಆಡ್ ನಂಬರ್ 5 ಅಂತ ನೀವು ಕ್ವಶನ್ ಮಾಡ್ರಿ. ಇದರ ಅರ್ಥ ಏನು? ವೆದರ್ 7 ಈಸ್ ಆನ್ ಆಡ್ ನಂಬರ್ ಅಂತ ಕೇಳಿದ ಹಾಗೆ. ಈಗ ಏನು ಆನ್ಸರ್ ಕೊಡುತ್ತೆ ಹೇಳ್ರಿ ಪ್ರೊಲಾಗ್? ಇದ್ರದ್ದು ಆನ್ಸರ್ ಏನು ಬರ್ಬೋದು? ನೀವು ಫ್ಯಾಕ್ಟ್ ಸ್ಟೋರ್ ಮಾಡಿ ಇಟ್ಟಿರಲ್ಲ, ಆಡ್ ನಂಬರ್ 5 ಅಂತ ಫ್ಯಾಕ್ಟ್ ಸ್ಟೋರ್ ಮಾಡಿ ಇಟ್ಟಿರಿ, ಅದ್ರ ಮೇಲೆ ಈಗ ಅದು ಆನ್ಸರ್ ಕೊಡುತ್ತೆ. ವೆದರ್ ಆಡ್ ನಂಬರ್ 5 ಈಸ್ ಆಡ್ ನಂಬರ್ ಅಂತ ಕೇಳಿದ್ರೆ ಆನ್ಸರ್ ವಿಲ್ ಬಿ ಟ್ರೂ. ಈಗ ಪ್ರೊಲಾಗ್ ಟ್ರೂ ಅಂತ ಆನ್ಸರ್ ಮಾಡುತ್ತೆ. ಇದಕ್ಕೇನಂತೀವಿ ನಾವು? ಲಾಜಿಕ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಅಂದ್ರೇನು? ಬೇಸ್ಡ್ ಆನ್ ವಾಟ್ ಎವರ್ ಫ್ಯಾಕ್ಟ್ಸ್ ಯು ಹ್ಯಾವ್ ಸ್ಟೋರ್ಡ್ ಅದರ ಮೇಲೆ ಈ ಪ್ರೊಲಾಗ್ ಲಾಜಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಅಥವಾ ಇದೇ ಥರ ಇನ್ನೊಂದು ಕ್ವೆರಿ ಕ್ವಶನ್ ಮಾಡ್ರಿ. ಕ್ವೆರಿ ಅಂದರೆ ಕ್ವಶನ್ ಆಫ್ ಹೈಫನ್ ಆಡ್ ನಂಬರ್ 7 ಅಂತ ಕೇಳ್ರಿ. ಈಗ ರನ್ ಅಂತ ಮಾಡಿದ್ರೆ ಇಟ್ ವಿಲ್ ಆನ್ಸರ್ ಯು. ಈಗ ಏನು ಆನ್ಸರ್ ಬರುತ್ತೆ ಹೇಳ್ರಿ? ಇಟ್ ಸೇಸ್ ಫಾಲ್ಸ್. ಯಾಕೆ? ಬಿಕಾಸ್ ಫ್ಯಾಕ್ಟ್ಸ್ ಸ್ಟೋರ್ ಆಗಿಲ್ಲ. ಆಡ್ ನಂಬರ್ 5 ಅಂತ ಫ್ಯಾಕ್ಟ್ ಸ್ಟೋರ್ ಇದೆ, ಬಟ್ ಆಡ್ ನಂಬರ್ 7 ಅನ್ನೋ ಫ್ಯಾಕ್ಟ್ ಸ್ಟೋರ್ ಇಲ್ಲ. ದ್ಯಾಟ್ಸ್ ವೈ ಇಟ್ ಸೇಸ್ ಫಾಲ್ಸ್ ಅಂತ ರಿಸಲ್ಟ್ ಕೊಡುತ್ತೆ. ಗಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಇಸ್ ಹೌ ಪ್ರೊಲಾಗ್ ವರ್ಕ್ಸ್. ಆಮೇಲೆ ಯೂಶ್ವಲಿ ಲಾಜಿಕ್ ಪ್ರೋಗ್ರಾಮಿಂಗ್ ಎಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಈ ಥರ ಲಾಜಿಕ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿ ಏನೇನು ಅಪ್ಲಿಕೇಶನ್ಸ್ ಡೆವಲಪ್ ಮಾಡ್ಬೋದು ಅನ್ನೋದು ಕೂಡ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಇದನ್ನೆಲ್ಲಿ ಯೂಸ್ ಮಾಡ್ತಿರ್ಬೋದು? ಎಕ್ಸ್ಪರ್ಟ್ ಸಿಸ್ಟಮಲ್ಲಿ, ಲೈಕ್ ಚಾಟ್ ಜಿ ಪಿ ಟಿನಲ್ಲಿ ನೀವು ಸ್ಟೋರ್ ಮಾಡಿರ್ತೀರಿ. ಮೈ ನೇಮ್ ಈಸ್ ಸಂತೋಷ್ ಅಂತ ಸ್ಟೋರ್ ಮಾಡಿದಿರಿ ಅಂತ ತಿಳ್ಕೊರಿ. ನೆಕ್ಸ್ಟ್ ಟೈಮ್ am I ಸಂತೋಷ್ ಅಂತ ಕೇಳಿದ್ರೆ ಇಟ್ ಸೇಸ್ ಟ್ರೂ, ಬಿಕಾಸ್ ಯು ಹ್ಯಾವ್ ಸ್ಟೋರ್ಡ್ ದಟ್ ನಾಲೆಜ್. ಆ ನಾಲೆಜನ್ನು ನೀವು ಅಲ್ಲಿ ಚಾಟ್ ಜಿ ಪಿ ಟಿನಲ್ಲಿ ಸ್ಟೋರ್ ಮಾಡಿರ್ತೀರಿ. ಬೇಸ್ಡ್ ಆನ್ ದ್ಯಾಟ್ ಇಟ್ ವಿಲ್ ಆನ್ಸರ್. ಆಮೇಲೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗಲ್ಲಿ ಯೂಸ್ ಮಾಡ್ತಾರೆ. ನಾಲೆಜ್ ರಿಪ್ರೆಸೆಂಟೇಷನ್ಗೋಸ್ಕರ ಯೂಸ್ ಮಾಡ್ತಾರೆ. ರೀಸನಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ರೀಸನಿಂಗ್ ಅಂದ್ರೇನು? ಗೆಟ್ಟಿಂಗ್ ನ್ಯೂ ನಾಲೆಜ್. ಹೊಸ್ದಾಗಿ ಏನಾದರೂ ನ್ಯೂ ಫ್ಯಾಕ್ಟ್ಸ್ ಅಥವಾ ಡಿರೈವಿಂಗ್ ನ್ಯೂ ನಾಲೆಜ್ಗೋಸ್ಕರ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಗಾಟ್ ಇಟ್? ಈಗ ಲೆಟ್ ಅಸ್ ಸಿ ಹೌ ದಿಸ್ ವರ್ಕ್ಸ್. ಈಗ ಹೆಂಗೆ ನಾನು ಪ್ರೊಲಾಗ್ ಅನ್ನೋ ಲ್ಯಾಂಗ್ವೇಜ್ ಇದೆ ಅಂತ ಹೇಳಿದ್ನಲ್ಲೋ ಅದೇ ಥರ ಮತ್ತು ಬೇರೆ ಲ್ಯಾಂಗ್ವೇಜ್ ಕೂಡ ಅದೇ. ಫಾರ್ ಎಕ್ಸಾಂಪಲ್ ಡೇಟಾ ಲಾಗ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಪ್ರೊಲಾಗ್. ಅಲ್ಲಿಯೂ ಕೂಡ ನಾವು ಫ್ಯಾಕ್ಟ್ಸ್ ಆ್ಯಂಡ್ ರೂಲ್ಸ್ ಸ್ಟೋರ್ ಮಾಡಿಡ್ಬೋದು. ಅದ್ರ ಮೇಲೆ ಎ ಐ ವಿಲ್ ಆನ್ಸರ್. ಅಥವಾ ಆನ್ಸರ್ ಸೆಟ್ ಪ್ರೋಗ್ರಾಮಿಂಗ್ ಅಂತ ಇದೆ, ASP ಅಂತ ಕರೀತಾರೆ, ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಅವೆಲ್ಲ ಏನು? ಲಾಜಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಕಾಮನ್ ಆಗಿರೋ ಲಾಜಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಹಂಗಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಈಗ ನಾವು ನೋಡ್ತಾ ಇದೀವಿ. ಅದ್ಯಾವುದು? ಲೆಟ್ ಅಸ್ ಸಿ ದಿ ಡೆಮೋ ಆಫ್ ಪ್ರೊಲಾಗ್. ಪ್ರೊಲಾಗ್ ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಈಗ ಡೆಮೋ ನಾನು ತೋರಿಸ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿರಿ. ಲೆಟ್ ಅಸ್ ಸಿ, ವಿ ಹ್ಯಾವ್ ಅನ್ ಆನ್ಲೈನ್ ವೆಬ್ಸೈಟ್ ದಟ್ ಈಸ್ ಸಾಫ್ಟ್ವೇರ್ ಟೂಲ್. ಆನ್ಲೈನಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋದು. ಓಕೆ,
ಐ ವಿಲ್ ಕ್ಲೋಸ್ ದಿಸ್. ಅರ್ಥ ಆಯ್ತಲ್ಲ ವಾಟ್ ಈಸ್ ಲಾಜಿಕ್ ಪ್ರೋಗ್ರಾಮಿಂಗ್? ಲೆಟ್ ಅಸ್ ಎಕ್ಸಿಕ್ಯೂಟ್. ಓಕೆ, ಸಿ ಹಿಯರ್ ಐ ವಿಲ್ ಸರ್ಚ್ ಪ್ರೊಲಾಗ್, ಅಥವಾ ನಾವು SWI ಪ್ರೊಲಾಗ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ SWI ಪ್ರೊಲಾಗ್ ಅಂದ್ರೆ ಏನು? SWI means Social Work Informatics. It is one of the research group. ಅವರು ಇದನ್ನ ಡೆವಲಪ್ ಮಾಡ್ತಾರೆ ಇನ್ ಯೂನಿವರ್ಸಿಟಿ ಆಫ್ ಆಮ್ಸ್ಟರ್ಡ್ಯಾಮ್. ಯೂನಿವರ್ಸಿಟಿ ಆಫ್ ಆಮ್ಸ್ಟರ್ಡ್ಯಾಮ್ ಅಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ದ್ಯಾಟ್ಸ್ ವೈ ದೇ ಕಾಲ್ ಇಟ್ ಆಸ್ SWI ಪ್ರೊಲಾಗ್. ಲೆಟ್ ಅಸ್ ಸಿ ದ ಆನ್ಲೈನ್ ಟೂಲ್. ಇದಕ್ಕೊಂದು ಆನ್ಲೈನ್ ಟೂಲ್ ಇದೆ. ಐ ವಿಲ್ ಓಪನ್ ದಿಸ್ ಸ್ವಿಶ್ SWI prologue. Okay, click on it. Just observe. ಈಗ ಅಬ್ಸರ್ವ್ ಮಾಡ್ರಿ. ಇದರಲ್ಲಿ ನಾವು ಏನು ಮಾಡೋಣ, ಫ್ಯಾಕ್ಟ್ಸ್ ಮತ್ತು ರೂಲ್ಸ್ ಸ್ಟೋರ್ ಮಾಡಿ ಇಡೋಣ. ಅದರ ಮೇಲೆ ಏನು ಮಾಡುತ್ತೆ AI, ದಟ್ ಈಸ್ ಪ್ರೊಲಾಗ್ ಲಾಜಿಕ್ ಪ್ರೋಗ್ರಾಮಿಂಗ್, ವಿಲ್ ಆನ್ಸರ್ ಯು. ಹಾಗಂದ್ರೆ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅನ್ಕೋತೀನಿ. ಪ್ರೋಗ್ರಾಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಯು ಕ್ಯಾನ್ ಸಿ ಯುವರ್ ಪ್ರೊಲಾಗ್ ರೂಲ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಗೋ ಹಿಯರ್ ಅಂತ ಬಂದಿದೆ. ಅಂದರೆ ಏನು, ನೀವು ಇಲ್ಲಿ ಫ್ಯಾಕ್ಟ್ಸ್ ಬರಿಬೇಕು. ಓಕೆ, ಒಂದು ಸಿಂಪಲ್ ಫ್ಯಾಕ್ಟ್ ನಾನು ಬರಿತೀನಿ. ಜಸ್ಟ್ ಅಬ್ಸರ್ವ್. ಅದೇ ಆಡ್ ನಂಬರ್ 5 ಅಂತ ಇತ್ತಲ್ಲ, ಅದು ಆಡ್ ನಂಬರ್ 5. ಇದು ನೀವೇ ಬರೆದಿರುವಂಥ ಫಂಕ್ಷನ್. ಇದು ಏನು ಬೇಕಾದ ನೀವು ಹೆಸರು ಕೊಡ್ಬೋದು. ಓಕೆ, ಬ್ರ್ಯಾಕೆಟಲ್ಲಿ 5 ಅಂತ ಬರಿತೀನಿ. ಯಾವಾಗಲೂ ರೂಲ್ಸ್ ಬರೆದ ಮೇಲೆ ಡಾಟ್ ಹಾಕಬೇಕು. ಈಗ ಇಟ್ ಹ್ಯಾಸ್ ಅಂಡರ್ಸ್ಟುಡ್ ಯುವರ್ ಫ್ಯಾಕ್ಟ್. ಅದಕ್ಕೆ ಅರ್ಥ ಆಯಿತು. ಏನು ಬರ್ದೀನಿ ನಾನು? ಆಡ್ ನಂಬರ್ 5 ಅಂತ ಬರ್ದೀನಿ. ಇದೊಂದು ಫ್ಯಾಕ್ಟ್ ಸ್ಟೋರ್ ಮಾಡಿಟ್ಟಿನಿ. ಈಗ ಲೆಟ್ ಅಸ್ ಸಿ ವೆದರ್ ಇಟ್ ಶೋಸ್ ದ ಕರೆಕ್ಟ್ ರಿಸಲ್ಟ್ ಆರ್ ನಾಟ್. ಇಲ್ಲಿ ಕ್ವೆರಿ ಕೇಳೋಕ್ಕೆ ಇಲ್ಲೊಂದು ಸೆಕ್ಷನ್ ಇದೆ ನೋಡ್ರಿ, ಕ್ವಶನ್ ಮಾರ್ಕ್ ಹೈಫನ್ ಕೆಳಗಡೆ ನೋಡ್ತಾ ಇದ್ದೀರಿ. ನಾನು ಹೇಳಿದ್ನಲ್ಲ, ನೀವು ಕ್ವೆರಿ ಕೇಳುವಾಗ ಕ್ವಶನ್ ಮಾರ್ಕ್ ಹೈಫನ್ ಯೂಸ್ ಮಾಡಿನೇ ಕ್ವಶನ್ ಮಾಡಬೇಕು. ಆಲ್ರೆಡಿ ಕ್ವಶನ್ ಮಾರ್ಕ್ ಹೈಫನ್ ಇದೆ, ಅಲ್ಲಿ ಏನು ಬರೀರಿ, ಈಗ ಈ ಕ್ವಶನ್ ಮಾಡ್ರಿ, ವೆದರ್ ಆಡ್ ನಂಬರ್ ಆಫ್ 5, ವೆದರ್ ಆಡ್ ನಂಬರ್ ಆಫ್ 5 ಅಂತ ಕ್ವಶನ್ ಮಾಡ್ರಿ. ಮಾಡಿ ರನ್ ಮಾಡ್ರಿ. ವಾಟ್ ಇಟ್ ಸೇಸ್, ಇಸ್ ಇಟ್ ಸೇಯಿಂಗ್ ಟ್ರೂ? ಎಸ್. ಈಗ ಟ್ರೂ ಅಂತ ಆನ್ಸರ್ ಬಂತಲ್ಲ, ಮೀನ್ಸ್ ಇಟ್ ಈಸ್ ಕರೆಕ್ಟ್. ಏನು ಫ್ಯಾಕ್ಟ್ ಸ್ಟೋರ್ ಮಾಡಿರೋ ಅದ್ರ ಮೇಲೆ ಅದು ಆನ್ಸರ್ ಬಂತು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ದಿಸ್ ಇಸ್ ಹೌ ಇಟ್ ವರ್ಕ್ಸ್. ವೆರಿ ಇಂಟ್ರೆಸ್ಟಿಂಗ್, ನೋ? ಲೆಟ್ ಅಸ್ ಸಿ. ಇದನ್ನೇ ನಾನು ಏನು ಮಾಡ್ತೀನಿ, ಈಗ 5 ತೆಗೆದು 7 ಅಂತ ಕೊಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡ್ರಿ, ವೆರಿ ಇಂಪಾರ್ಟೆಂಟ್. ನೀವು ಸ್ಟೋರ್ ಮಾಡಿರೋ ಫ್ಯಾಕ್ಟ್ ಯಾವುದು? ಆಡ್ ನಂಬರ್ 5. ಬಟ್ ನೀವು ಆಡ್ ನಂಬರ್ 7 ಅಂತ ಕೇಳಿದರೆ, ಮೀನ್ಸ್ ವೆದರ್ 7 ಈಸ್ ಆಡ್ ನಂಬರ್ ಅಂತ ಕೇಳಿದರೆ, ವಾಟ್ ಇಟ್ ಸೇಸ್? ಲೆಟ್ ಅಸ್ ರನ್. ಈಗ ರನ್ ಮಾಡ್ರಿ. ಇಟ್ ಈಸ್ ಸೇಯಿಂಗ್ ಫಾಲ್ಸ್. ಡೆಫಿನೆಟ್ಲಿ 7 ಈಸ್ ಆಡ್ ನಂಬರ್ ನಿಮಗೆ ಗೊತ್ತಿದೆ, ಬಟ್ AI ಗೊತ್ತಿಲ್ಲ, ಬಿಕಾಸ್ ನೀವು ಫ್ಯಾಕ್ಟ್ ಸ್ಟೋರ್ ಮಾಡಿಲ್ಲ. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಾ ಇದೆಯಲ್ಲ? ಹಂಗಂದ್ರೆ ಲೆಟ್ ಅಸ್ ಸ್ಟೋರ್ ಡಿಫರೆಂಟ್ ಫ್ಯಾಕ್ಟ್. ಬೇರೆ ಫ್ಯಾಕ್ಟ್ ನಾನು ಸ್ಟೋರ್ ಮಾಡಿ ತೋರಿಸ್ತೀನಿ, ನೋಡೋಣ. ಫ್ರೆಂಡ್ಸ್, ಜಸ್ಟ್ ನಾನು ಹೇಳಿದ್ನಲ್ಲ, ಫ್ರೆಂಡ್ಸ್ ಅಮಿತ್ ಆ್ಯಂಡ್ ಸಂತೋಷ್ ಅಂತ ಬರಿತೀನಿ. ಇದರ ಅರ್ಥ ಏನು? ಅಮಿತ್ ಆ್ಯಂಡ್ ಸಂತೋಷ್ ಆರ್ ಫ್ರೆಂಡ್ಸ್. ಗಾಟ್ ಇಟ್? ಅಮಿತ್ ಆ್ಯಂಡ್ ಸಂತೋಷ್ ಆರ್ ಫ್ರೆಂಡ್ಸ್. ಈಗ ಮತ್ತೆ ಕ್ವಶನ್ ಮಾಡ್ರಿ. ಲೆಟ್ ಅಸ್ ಆಸ್ಕ್ ಕ್ವಶನ್ ಟು ದ ಪ್ರೊಲಾಗ್. ಕ್ವಶನ್ ಮಾಡ್ರಿ. ಫ್ರೆಂಡ್ಸ್ ಆಫ್ ಅಮಿತ್ ಆ್ಯಂಡ್ ರಾಜು. ಹಂಗಂದ್ರೆ ಏನು? ರಾಜು ಅಮಿತ್ ಇಬ್ರು ಫ್ರೆಂಡ್ಸಾ ಅಂತ ಕೇಳಿದ ಹಾಗೆ. ವಾಟ್ ಇಟ್ ಶೋಸ್? ಈಗ ಏನು ತೋರಿಸುತ್ತೆ ಹೇಳ್ರಿ ರಿಸಲ್ಟ್? ರನ್. ಇಟ್ ಸೇಸ್ ಫಾಲ್ಸ್, ಬಿಕಾಸ್ ಅಮಿತ್ ರಾಜು ಫ್ರೆಂಡ್ಸ್ ಅನ್ನೋ ಫ್ಯಾಕ್ಟ್ ಸ್ಟೋರ್ ಇಲ್ಲ.
ಅದಕ್ಕೆ ಆನ್ಸರ್ ಗೊತ್ತಾಗ್ತಾ ಇಲ್ಲ. ಇಟ್ ಸೇಸ್ ಫಾಲ್ಸ್. ಈಗ ಸಂತೋಷ್ ಅಂತ ಬರೀರಿ. ಡೆಫಿನೆಟ್ಲಿ ಇಟ್ ಶೋಸ್ ಇಟ್ ಈಸ್ ಟ್ರೂ. ಲೆಟ್ ಅಸ್ ರನ್. ಎಸ್, ಕರೆಕ್ಟ್. ಇಟ್ ಈಸ್ ಸೇಯಿಂಗ್ ಟ್ರೂ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇಂಟ್ರೆಸ್ಟಿಂಗ್ ಅಲ್ಲ? ಇದೇ ಥರ ಇದಕ್ಕಿಂತ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಈಗ ಇನ್ಕ್ರೀಸ್ ಮಾಡೋಣ. ಓಕೆ, ಐ ವಾಂಟ್ ಟು ಇರೇಸ್ ದಿಸ್. ಇದನ್ನ ತೆಗೀರಿ. ಸ್ಲೈಟ್ಲಿ ಡಿಫಿಕಲ್ಟಿ ಇನ್ಕ್ರೀಸ್ ಮಾಡಿ ನೋಡೋಣ. ನನಗೇನು ಹೇಳಬೇಕಾಗಿದೆ ಈಗ? ಇಫ್ ಇಟ್ ಈಸ್ ಎ ಡಾಗ್ ಇಟ್ ಹ್ಯಾಸ್ ಎ ಟೇಲ್ ಅಂತ ಹೇಳಬೇಕಾಗಿದೆ. ಓಕೆ, ಹಾಗಂದ್ರೆ ಹ್ಯಾಸ್ ಟೇಲ್ ಅನ್ನೋ ಫಂಕ್ಷನ್ ಬರಿತೀನಿ. ಹ್ಯಾಸ್ ಟೇಲ್ ಆಫ್ ಎಕ್ಸ್ ಅಂದರೆ ಕಾಮನ್ ಆಗಿ ಒಂದು ಎಕ್ಸ್ ಅನ್ನೋ ಇನ್ಸ್ಟನ್ಸ್ ತಗೋತಾ ಇದ್ದೀನಿ ನಾನು ಜನರಲ್ ಆಗಿ. ವೇರಿಯೇಬಲ್ ಅಂತ ತಿಳ್ಕೊರಿ. ಓಕೆ, ಹೆಂಗೆ ಬರಿಬೇಕಿದ್ನ ನೋಡ್ತಾ ಹೋಗ್ರಿ. ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ರೈಟಿಂಗ್. ಆಮೇಲೆ ಡಾಗ್ ಆಫ್ ಎಕ್ಸ್. ಇದರ ಅರ್ಥ ಏನು? ಡಾಗ್, ಇಫ್ ಎಕ್ಸ್ ಈಸ್ ಎ ಡಾಗ್ ಇಟ್ ಹ್ಯಾಸ್ ಟೇಲ್ ಅಂದಂಗೆ ಅರ್ಥ. ಗಾಟ್ ಇಟ್? ಇಫ್ ಎಕ್ಸ್ ಈಸ್ ಎ ಡಾಗ್ ಎಕ್ಸ್ ಹ್ಯಾಸ್ ಟೇಲ್. ಇದೊಂದು ರೂಲ್ ಬರ್ದಿನಿ ನಾನಿಲ್ಲಿ. ಇದರ ಅರ್ಥ ಏನು? ಇಫ್ ಎಕ್ಸ್ ಈಸ್ ಡಾಗ್ ಇಟ್ ಹ್ಯಾಸ್ ಟೇಲ್. ಗಾಟ್ ಇಟ್? ಈಗ ಇನ್ನೊಂದು ಸ್ಟೇಟ್ಮೆಂಟ್ ಬರಿತೀನಿ. ಫ್ಯಾಕ್ಟ್ ಆ್ಯಂಡ್ ಐ ನೋ ದ್ಯಾಟ್ ಒಂದು ಯಾವುದೋ ಡಾಗ್ ಹೆಸರು ತಗೋತೀನಿ. ಡಾಗ್ ಆಫ್ ಬದ್ರಿ ಅಂತ ಬರಿತೀನಿ. ಅಂದರೆ ಬದ್ರಿ ಈಸ್ ಎ ಡಾಗ್ ಅಂತ ನಂಗೆ ಗೊತ್ತಿದೆ. ಓಕೆ, ಈಗ ಇದ್ರ ಮೇಲೆ ಏನು ಇನ್ಫರೆನ್ಸ್ ಮಾಡ್ಬೋದು ಎ ಐ? ಈಗ ಎ ಐ ಕ್ವಶನ್ ಮಾಡ್ರಿ. ಏನಂತ ಕ್ವಶನ್ ಮಾಡ್ರಿ ಅಂದರೆ ವೆದರ್ ಬದ್ರಿ ಹ್ಯಾಸ್ ಟೇಲ್. ಬದ್ರಿಗೂ ಟೇಲ್ ಇದೇನಾ ಅಂತ ಕೇಳ್ರಿ. ಹಂಗಂದ್ರೆ ಹೆಂಗೆ ಕ್ವಶನ್ ಮಾಡ್ತೀರಿ? ಹ್ಯಾಸ್ ಟೇಲ್ ಆಫ್ ಬದ್ರಿ. ಈಗ ಏನು ಆನ್ಸರ್ ಬರ್ಬೋದು ಹೇಳ್ರಿ? ಹ್ಯಾಸ್ ಟೇಲ್ ಆಫ್ ಬದ್ರಿ ಅಂದರೆ ಡೆಫಿನೆಟ್ಲಿ ಇಟ್ ಸೇಸ್ ಟ್ರೂ. ವೈ? ಯಾಕೆ ಟ್ರೂ ಅಂತ ಬರುತ್ತೆ ಆನ್ಸರ್? ಬಿಕಾಸ್ ಡಾಗ್ ಆಫ್ ಎಕ್ಸ್, ಡಾಗ್ ಆಫ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಬದ್ರಿ ಹಾಕ್ರಿ. ಬದ್ರಿ ಹಾಕಿದ್ರೆ ಇದರ ಅರ್ಥ ಏನು? ಡೆಫಿನೆಟ್ಲಿ ಇಫ್ ಇಟ್ ಈಸ್ ಎ ಡಾಗ್ ಇಟ್ ಹ್ಯಾಸ್ ಎ ಟೇಲ್. ಹಂಗಂದ್ರೆ ಬದ್ರಿ ಈಸ್ ಎ ಡಾಗ್ ಅಂತ ಹೇಳಿದರೆ ಡೆಫಿನೆಟ್ಲಿ ಬದ್ರಿ ಹ್ಯಾಸ್ ಟೇಲ್ ಅಂತ ಕೇಳಿದಾಗಾಯ್ತು. ಗಾಟ್ ಇಟ್? ಅಥವಾ ಬದ್ರಿ ಆ ಎಕ್ಸ್ ಬದ್ರಿನಾ ಅಂತ ನೀವು ಕೇಳ್ಬೋದು. ಹಂಗಂದ್ರೆ ಹಿಂಗೆ ಎಸ್ ಹ್ಯಾಸ್ ಟೇಲ್ ಆಫ್ ಎಕ್ಸ್, ಈ ಥರ ಕ್ವಶನ್ ಮಾಡ್ರಿ. ಹ್ಯಾಸ್ ಟೇಲ್ ಆಫ್ ಎಕ್ಸ್ ಅಂದ್ರೆ ಏನು? ವೆದರ್ ಎಕ್ಸ್ ಹ್ಯಾಸ್ ಟೇಲ್ ಅಂದಂಗೆ. ಎಕ್ಸ್ ಜಾಗದಲ್ಲಿ ಏನಿದೆ? ಬದ್ರಿ. ಇಟ್ ಸೇಸ್ ಟ್ರೂ ಅಗೇನ್. ಇಲ್ಲ, ನಾನು ಬದ್ರಿ ಸ್ಮಾಲ್ ಲೆಟರ್ ತಗೋಬೇಕಾಗಿತ್ತು. ಲೆಟ್ ಅಸ್ ಸಿ. ಸಾರಿ. ಈಗ ಎಕ್ಸ್ ಅಂದರೆ ಬದ್ರಿ ಅಂತ ತೋರಿಸುತ್ತೆ ಬಿಕಾಸ್ ಎಕ್ಸ್ ಜಾಗದಲ್ಲಿ ಏನು ಬಂದಿದೆ? ಬದ್ರಿ. ಡಾಗ್ ಆಫ್ ಎಕ್ಸ್ ಅಂದರೆ ಡಾಗ್ ಆಫ್ ಬದ್ರಿ, ಎಕ್ಸ್ ಅಂದರೆ ಬದ್ರಿ ಅಂತ ಆನ್ಸರ್ ಮಾಡ್ತಾ ಇದೆ. ಗಾಟ್ ಇಟ್? ಯೂಶ್ವಲಿ ಪ್ರೊಲಾಗಲ್ಲಿ ಏನಾಗುತ್ತೆ ಅಂದರೆ ನೀವು ಕ್ಯಾಪಿಟಲ್ ಲೆಟರ್ಸ್ ಬರೆದ್ರೆ ಇಟ್ ಕನ್ಸಿಡರ್ಸ್ ಇಟ್ ಆಸ್ ವೇರಿಯೇಬಲ್. ಅದೇ ಸ್ಮಾಲ್ ಲೆಟರ್ ಬರೆದ್ರೆ ಇಟ್ ಕನ್ಸಿಡರ್ ಇಟ್ ಆಸ್ ಕಾನ್ಸ್ಟಂಟ್. ಅದಕ್ಕೆ ವೇರಿಯೇಬಲ್ಸ್ ಬರೆಯೋರಿದ್ರೆ ಕ್ಯಾಪಿಟಲಲ್ಲಿ ಬರೀರಿ, ಅಥವಾ ನೀವು ಕಾನ್ಸ್ಟಂಟ್ಸ್ ಯೂಸ್ ಮಾಡೋರಿದ್ರೆ ಗೋ ಫಾರ್ ಸ್ಮಾಲ್ ಲೆಟರ್. ಓಕೆ, ಲೆಟ್ ಅಸ್ ಸಿ ದಿ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಗೊತ್ತಾಗ್ತಾ ಇದೆಯಲ್ಲ? ವೆರಿ ಇಂಟ್ರೆಸ್ಟಿಂಗ್. ಈಗ ರವಿ ಲೈಕ್ಸ್ ಪಿಜ್ಜಾ ಅಂತ ನಂಗೆ ಬರಿಬೇಕಾಗಿದೆ. ಹೆಂಗೆ ಬರಿತೀರಿ? ಲೈಕ್ಸ್ ರವಿ ಕಾಮ ಪಿಜ್ಜಾ ಅಂತ ಬರೆದ್ರಿ. ಕರೆಕ್ಟ್. ನೆಕ್ಸ್ಟ್, ರವಿ ಲೈಕ್ಸ್ ಕ್ರಿಕೆಟ್ ಅಂತಾನು ಬರಿಬೇಕಾಗಿದೆ ನನಗೆ. ರವಿ ಲೈಕ್ಸ್ ಕ್ರಿಕೆಟ್. ಈ ಥರ ಪ್ರೆಡಿಕೇಟ್ ಹೆಂಗೆ ಬರೆಯೋದು ಅಂತ ನಾನು ಹಳೆ ವಿಡಿಯೋಸಲ್ಲಿ ತೋರಿಸಿದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿರಿ.
ಆ್ಯಂಡ್ ಲೈಕ್ಸ್ ಸೀತಾ ಲೈಕ್ಸ್ ಮ್ಯೂಸಿಕ್, ಅದಕ್ಕೆ ನಾನು ಸೀತಾ ಮ್ಯೂಸಿಕ್ ಅಂತ ಬರೀತೀನಿ. ಈಗ ಜಸ್ಟ್ ಕ್ವಶನ್ ಮಾಡ್ರಿ ಏನಂತ, ಇದ್ರ ಮೀನಿಂಗ್ ಹೇಳ್ರಿ ನೀವೇ. ಕ್ವಶನ್ ಹೈಫನ್ ಲೈಕ್ಸ್ ರವಿ ಎಕ್ಸ್ ಅಂತ ನಾನು ಬರಿತೀನಿ. ಇದ್ರ ಮೀನಿಂಗ್ ಏನು ಆ್ಯಂಡ್ ಏನು ಆನ್ಸರ್ ಬರ್ಬೋದು ಅಂತ ಹೇಳ್ರಿ ನೋಡೋಣ. ರವಿ ಏನೇನು ಲೈಕ್ ಮಾಡ್ತಾರೆ ಅಂತ ಕ್ವಶನ್ ಮಾಡಿದಾಗೆ ಇದು. ರವಿ ಎಕ್ಸ್ ಅಂದ್ರೇನು, ಎಕ್ಸ್ ಜಾಗದಲ್ಲಿ ರವಿಗೆ ಏನೇನು ಇಷ್ಟ ಆಗಿದೆ. ನೀವೇನೇನು ಬರ್ದಿರಿ, ರವಿ ಲೈಕ್ಸ್ ಪಿಜ್ಜಾ ಅಂತ ಬರ್ದಿರಿ, ರವಿ ಲೈಕ್ಸ್ ಕ್ರಿಕೆಟ್ ಅಂತ ಬರ್ದಿರಿ. ವಾಟ್ ರವಿ ಲೈಕ್ಸ್, ಆ ಎಕ್ಸ್ ಜಾಗದಲ್ಲಿ ಏನೇನು ಬರಬೇಕು, ಪಿಜ್ಜಾ ಮತ್ತು ಕ್ರಿಕೆಟ್. ಈ ಥರ ಕ್ವಶನ್ ಮಾಡ್ಬೋದು. ನಾವು ಯು ಸಿ ದ ಅಮೇಝಿಂಗ್ ರಿಸಲ್ಟ್, ರನ್ ಇಟ್. ಬಂತಲ್ಲ, ಎಕ್ಸ್ ಜಾಗದಲ್ಲಿ ಪಿಜ್ಜಾ ಅಂತ ಬಂತು ಆ್ಯಂಡ್ ಎಕ್ಸ್ ಜಾಗದಲ್ಲಿ ಕ್ರಿಕೆಟ್ ಅಂತಲೂ ಬಂತು. ಇದರ ಅರ್ಥ ಏನು, ರವಿ ಏನೇನು ಲೈಕ್ ಮಾಡ್ತಾನೆ ಅಂತ ಕೇಳಿದರೆ ನೀವೇನೇನು ಸ್ಟೋರ್ ಮಾಡಿಟ್ಟಿರಲ್ಲ ಆ ಥರ ಇಲ್ಲಿ ಆನ್ಸರ್ ಬರುತ್ತೆ. ಗಾಟ್ ಇಟ್, ವೆರಿ ಇಂಟ್ರೆಸ್ಟಿಂಗ್. ಇದೇ ಥರ ನೀವು ಸಾಕಷ್ಟು ಫ್ಯಾಕ್ಟ್ಸ್, ರೂಲ್ಸ್, ರಿಲೇಷನ್ಶಿಪ್ ಸ್ಟೋರ್ ಮಾಡಿ ಎ ಐಗೆ ಕ್ವಶನ್ ಮಾಡಿದ್ರೆ ಇಟ್ ವಿಲ್ ಆನ್ಸರ್ ಯು. Prolog is wonderful language. It is showing us how to do give programming approach for AI. Prolog ಥರ ಡೇಟಾ ಲಾಗ್ ಅಂತ ಇದೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಅಥವಾ ಆನ್ಸರ್ ಸೆಟ್ ಪ್ರೋಗ್ರಾಮಿಂಗ್ ಅಂತಾನು ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಗಟ್ ಇಟ್, ಅರ್ಥ ಆಯ್ತಲ್ಲ. ದಿಸ್ ಈಸ್ ಆಲ್ ಅಬೌಟ್ ಪ್ರೋಗ್ರಾಮಿಂಗ್ ಲಾಜಿಕ್ ಪ್ರೋಗ್ರಾಮಿಂಗ್ ಇನ್ AI. If you have any questions to ask, you can comment, and if you are new to the channel, please subscribe and share the video. Thank you.